ನಾನು ಸುಮ್ಮನೆ ಒಂದು ಹಾಡಿಗೆ ಹೇಳ್ಬಿಡ್ತೀನಿ, ಅದು ಭಾಷೆ ಅರ್ಥ ಆಗುತ್ತಾ ಅಂತ. ನಿಮ್ಮನ್ನ ಅರ್ಥ ಇಷ್ಟು ವರ್ಷ ಆದ್ರೂ ಆಗಿಲ್ಲ ನನಗೆ. ಸಚ್ಚಿದಾನಂದ ಸಚ್ಚಿದಾನಂದ ಸಚ್ಚಿದಾನಂದೋಂ ಸಚ್ಚಿದಾನಂದ. ತಂದೆಗೆ 50 ವರ್ಷ ಇರ್ತಾನೇನೋ ಮದುವೆ ಆಗಿದ್ದವರು. ನಮ್ಮ ತಾಯಿಗೆ ಅವಾಗಿನ್ನು 22, 23. ನಮ್ಮ ಮನೆ ಪಕ್ಕದಲ್ಲೇ ಗುಬ್ಬಿ ಕಂಪನಿ, ಕುಮಾರೇಶ್ವರ, ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬಂದಲ್ಲಿ ಕ್ಯಾಂಪ್ ಹಾಕಿದ್ರು. ನಾನಿನ್ನು ಅವಾಗಿನ 7 ವರ್ಷ 8 ವರ್ಷದ ಹುಡುಗ. XXX ರಮ್ ಬೇಕಾ, ಸರಾಯಿ ಪ್ಯಾಕೆಟ್ ಬೇಕಾ, ಚಿಕ್ಕ ಹುಡುಗ ನಂಗೆ ತಗೊಂಬಂದ್ರೆ ಹೋಗಿ ತಗೊಂಬಂದು ಕೊಡ್ತಿದ್ದೆ ಅವರಿಗೆ. ಜಗಜಗಿಸುವ ರಂಗಮಂಟಪದಲ್ಲಿ ನೋಡಲು ಮರೆಯದಿರಿ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಇಂದು ಯಡಿಯೂರು ಸಿದ್ಧಲಿಂಗೇಶ್ವರ ನಾಟಕವನ್ನು ನೋಡಲು ಮರೆಯದಿರಿ. ಸಚ್ಚಿದಾನಂದ ಸಚ್ಚಿದಾನಂದ ಸಚ್ಚಿದಾನಂದೋ ಬಾಹಾಕೂರಿಂಗಣ ಗಗನದಂಗಣದಾಗ ನನ್ನ ಕಾಲಾಗ, ಬಾಹಾಕೂರಿಂಗಣ ಗಗನದಂಗಣದಾಗ ನನ್ನ ಕಾಲಾಗ, ಒಳಗೊಳಗ ಕುದಿವ ಭೂಕಂಪ, ಹೊರಗೆ ಹಸಿತಂಪ, ಕುದಿವ ಭೂಕಂಪ, ಹೊರಗೆ ಹಸಿತಂಪ, ಮೇಲೆ ನರುಗಂಪೋ, ಮೇಲೆ ನರುಗಂಪೋ ಸಚ್ಚಿದಾನಂದ. ಇದು ಬೇಂದ್ರೆ ಅವ್ರದ್ದು ಕಾರಂತರ ಟ್ಯೂನ್ ಮಾಡಿದ್ದು ಮೂಕನ ಮಕ್ಕಳು ನಾಟಕಕ್ಕೆ. ಬಾಹಾಕೂರಿಂಗಣ ಗಗನದಂಗಣದಾಗ ನನ್ನ ಕಾಲಾಗ, ಬಾಹಾಕೂರಿಂಗಣ ಗಗನದಂಗಣದಾಗ ನನ್ನ ಕಾಲಾಗ, ಒಳಗೊಳಗ ಕುದಿವ ಭೂಕಂಪ, ಹೊರಗೆ ಹಸಿತಂಪ, ಕುದಿವ ಭೂಕಂಪ, ಒಳಗೆ ಹಸಿತಂಪ, ಮೇಲೆ ನರುಗಂಪೋ, ಮೇಲೆ ನರುಗಂಪೋ. ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡೀನಕ್ಕ, ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡೀನಕ್ಕ. ಸಚ್ಚಿದಾನಂದ ಸಚ್ಚಿದಾನಂದ ಸಚ್ಚಿದಾನಂದೋ ಇದು ಆ್ಯಕ್ಚುಲಿ ನಮ್ಮ ಕಾರಂತರು ಮಾಡಿದ್ದು, ಬೇಂದ್ರೆಯವರ ಒಂದು ಕಾವ್ಯ ಇದು ಸಚ್ಚಿದಾನಂದ. ಇದು ಮೂಕನ ಮಕ್ಕಳು ನಾಟಕಕ್ಕೆ ಒಬ್ಬ ಸಂತ ಬರ್ತಾನೆ, ಅವನಿಗಾಗಿ ಹಾಡಿದಂಥ ಒಂದು ಹಾಡು. ನಿಮ್ಮ ರಂಗಾಯಣ ದಿನಗಳಲ್ಲಿ ಮಾಡಿ ಎಷ್ಟೊಂದು 35 ವರ್ಷ 30 ವರ್ಷ ಆಯ್ತು. ಈಗ ತುಂಬ ಇದೆ ರಂಗಭೂಮಿ ನೋಡಿ. ಇನ್ನು ನೆನ್ಪಿಟ್ಟಿದ್ದೀರಿ? ಇಲ್ಲ, ಎಲ್ಲ ಹಾಡ್ತೀನಿ ನಾನು. ಕಿಂದರ್ ಜೋಗಿ ಎಲ್ಲ. ಗ್ರೇಟ್ ಸರ್. ಓಕೆ, ಥ್ಯಾಂಕ್ ಯು. ಅವ್ರು ಕಾರಂದ್ರೆ ಬೇರೆ ಬಿಡ್ರಿ. ಅಯ್ಯೋ, ಸಚ್ ಎ ಗ್ರೇಟ್ ಫೆಲ್. ಅವರ ಒಂದೊಂದು ಅಷ್ಟೇ. ಆ ಇದರಲ್ಲಿ ಮೂಕನ ಮಕ್ಕಳಲ್ಲಿ ಅಲ್ಲಮನ ಇದು ಬರುತ್ತೆ, ಹಣೆ ಬರಹ ಎಲ್ಲೈತೋ ಈ ಬದುಕು ನಿಂದಾಯ್ತು, ಅಳಿಸಿ ಹಾಕಲ ಹಣೆ ಬರಹನ, ವಂಚಿಸಿ ಬಿಡಲ ವಿಧಿ ವಿಧಾತನ, ಹಣೆ ಬರಹ ಎಲ್ಲೈತು ಈ ಬದುಕು ನಿಂದಾಯ್ತು, ಅಳಿಸಿ ಹಾಕಲ ಹಣೆ ಬರಹನ್ನ, ವಂಚಿಸಿ ಬಿಡಲ ವಿಧಿ ವಿಧಾತನ. ಎಷ್ಟು ಬ್ಯೂಟಿಫುಲ್ ಲೈನ್ ನೋಡಿ. ಮೊಟ್ಟ ಮೊದಲು ಕಲಾ ಮಾಧ್ಯಮದ ಪರವಾಗಿ ಧನ್ಯವಾದ ಸರ್ ತಮಗೆ. ನಮಸ್ಕಾರ. ನಂದು ಮೂಲತಃ ಸಾಗರ ನನ್ನೂರು. ನನ್ನ ತಂದೆ ಹೋಟೆಲ್ ಸಣ್ಣಯ್ಯ, ತಾಯಿ ಸರಸ್ವತಮ್ಮ. ನನ್ನ ತಾಯಿ ಊರು ಕೊಲ್ಲೂರು. ನನ್ನ ತಂದೆ ಫುಲ್ ಹೋಟೆಲ್ ಬೇಸ್ಡ್ ಲೈಫ್ ಅವ್ರದ್ದು. ಬಟ್ ನನಗೆ 5.5 ವರ್ಷ ತೀರ್ಕೊಂಡ್ರು. 5.5-6 ವರ್ಷ ತೀರ್ಕೊಂಡಾಗ. ಆಮೇಲೆ ನಮ್ಮ ತಾಯಿನೇ ನಮ್ಮನ್ನು ಬೆಳೆಸಿದ್ದು. ಜೊತೆಗೆ ಸಾಗರ ಒಂಥರ ಭಾಳ, ನಾನು ಯಾವಾಗಲೂ ಒಂದು ಹೇಳ್ತಿರ್ತೀನಿ, ನನಗೆ ಸಾಗರ ಒಂದು ಚಿಕ್ಕ ಊರಾದರೂ ಅದೊಂದು ದೊಡ್ಡ ಪ್ರಪಂಚ. ಆದರೆ ನಾವು ಬೆಂಗಳೂರು ಅಂತ ಬಂದರೆ ಇದೊಂದು ಚಿಕ್ಕ ಊರು ಅನಿಸ್ಬಿಡುತ್ತೆ. ಯಾಕಂದರೆ ನನಗೆ ದೊಡ್ಡ ಪ್ರಪಂಚ ಅಂದರೆ ನನ್ನ ಜೀವನದ ಎಷ್ಟೋ ಕ್ಷಣಗಳು. ಇವತ್ತೇನಾರು ನಾನೇನಾರು ಅರುಣ್ ಸಾಗರ್ ಆಗಿದ್ದಿದ್ರೆ ಕಾರಣ ಸಾಗರ ಅಂತ ಹೇಳ್ಬೋದು. ಸಾಗರ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಸಾಗರ ಒಂಥರ ಕಲೆ, ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ, ಅಂದರೆ ನಿಮಗೆ ಸೋಷಲಿಸ್ಟ್ ಮೂವ್ಮೆಂಟ್ ಏನಿದೆ ಅದೆಲ್ಲ ನಡೆದಂಥ ಜಾಗ ಅದು. ಸಮಾಜವಾದಿ ಚಳವಳಿ, ಹೌದು, ಸಮಾಜವಾದಿಯ ದೊಡ್ಡ ಚಳವಳಿಯ ಒಂದು ಕೇಂದ್ರ ಬಿಂದು ಸಾಗರನೂ ಹೌದು. ಕಾಗೋಡು ಸತ್ಯಾಗ್ರಹ ಇರ್ಬೋದು, ಶಾಂತವೇಲಿ ಗೋಪಾಲ್ಗೌಡರು ಅವರೆಲ್ಲ ನಮ್ಮ ಮನೇಲಿ ಉಳ್ಕೊಳ್ಳೋರು, ನಮ್ಮ ತಂದೆಯವರ ಮನೆಯಲ್ಲಿ ಉಳ್ಕೊಳ್ಳೋರು ಬಂದು ಆ ಥರದ ವ್ಯಕ್ತಿತ್ವ ಅವರು. ಆಮೇಲೆ ಲೋಹಿಯಾ ಅವರೆಲ್ಲ ಆ ಕಾಲದಲ್ಲಿ ಸಾಗರಕ್ಕೆಲ್ಲ ಬಂದು ಇದ್ದಿದ್ದು. ಆಮೇಲೆ ಆಗ ಒಂಥರ ಮಜವಾಗಿತ್ತು. ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಈ ಟಿ ವಿ, ಈ ಇನ್ಸ್ಟಾಗ್ರಾಮು ಇದೆಲ್ಲವೂ ಇಲ್ಲದೇ ಇರುವಂಥ ಕಾಲ.
ನಮಗೆ ಕಿವಿಗೆ ಯಾವಾಗಲೂ ಒಂದು ಸಹೃದಯವಾದ ಭಾಳ ಪಾಸಿಟಿವ್ ಆದಂತಹ ವೈಬ್ಗಳೇ ಇರೋದು. ಇಲ್ಲೂ ಹೀಗಂದರೆ ಯಕ್ಷಗಾನ ನಡೆಯೋದು, ಹೀಗಂದರೆ ಕಂಪನಿ ನಾಟಕ ನಡೆಯೋದು, ಹಾಗಂದರೆ ನೀನಾಸಂನ ನಾಟಕಗಳು, ಹೊಸ ಅಲಿಯ ನಾಟಕಗಳು ಬರೋದು. ಆಮೇಲೆ ನಿಮಗೆ ಸಾಹಿತ್ಯದ ವಿಷಯವಾಗಿ ತೊಗೊಂಡ್ರೆ ನಿಮಗೆ ಅನಂತಮೂರ್ತಿ, ಚಂದ್ರಶೇಖರ ಕಂಬಾರರು. ಈ ಚಂದ್ರಶೇಖರ ಕಂಬಾರ ನಮ್ಮ ಲಾಲ್ ಬಹದ್ದೂರ್ ಕಾಲೇಜಲ್ಲೇ ಲೆಕ್ಚರರ್ ಆಗಿದ್ದವರು. ಗೋಪಾಲಕೃಷ್ಣ ಅಡಿಗರು ಅಲ್ಲೇ ಲೆಕ್ಚರರ್ ಆಗಿದ್ದರು, ಸಾಗರದ ಲಾಲ್ ಬಹದ್ದೂರ್ ಕಾಲೇಜಲ್ಲಿ. ನಾನು ಓದಿದ ಕಾಲೇಜಲ್ಲಿ, ನಾನು ಓದಿದ ಸಂದರ್ಭದಲ್ಲಿಲ್ಲ, ನನಗಿಂತ ಹಿಂದೆ. ಓಕೆ. ಅಂದರೆ ಸಾಗರ ಒಂಥರ ಸಾಹಿತ್ಯದ ಒಂದು ದೊಡ್ಡ ಪ್ರಪಂಚ ಇದೆ ಅಲ್ಲಿ. ಆಮೇಲೆ ಅಲ್ಲಿ ಎಲ್ಲರಿಗೂ ಒಂದು ಗೊತ್ತಿಲ್ಲದ ಅಲ್ಲೊಂದಿಷ್ಟು ಸಮುದಾಯಗಳಿದೆ ನಿಮಗೆ. ನಮ್ಮ ಆ ಸಮುದಾಯಗಳೇ ಒಂಥರ ಆರ್ಟಿಸ್ಟಿಕ್ ಆದಂಥ ಸಮುದಾಯ ನಿಮಗೆ. ಅಂದರೆ ಈ ಕೆಲವೆಲ್ಲ ಒಕ್ಕಲಿಗರ ಸಮುದಾಯ ಇದೆ ನಮಗೆಲ್ಲ. ಅವರೆಲ್ಲ ನಮಗೆ ಭಾಳ ಇನ್ಸ್ಪಿರೇಷನು. ಅವರೆಲ್ಲ ತುಂಬ ಒಳ್ಳೆಯ ರೈತರು, ಒಕ್ಕಲಿಗರು. ಆಮೇಲೆ ನಿಮಗೆ ಹೀಗೆ ತೊಗೊಂಡ್ರೆ ಹವ್ಯಕ ಸಮುದಾಯ, ಅಂದರೆ ಒಂಥರ ಎಲ್ಲರೂ ಒಟ್ಟುಗೂಡಿ ಇಡೀ ಸಾಗರಕ್ಕೊಂದು ಒಳ್ಳೆಯ ಒಂದು ಆಯಾಮವನ್ನು ಕೊಟ್ಟಂಥ ಒಂದು ಜನರಿದ್ದಾರೆ ಅಲ್ಲಿ. ಇದ್ರ ತಾಯಿ ನನ್ನ ಹತ್ರ ಇದ್ದಾಳೆ. ಪ್ರಯೋಜನ ಏನ್ ಬಂತು? ಮುಖ ಎಲ್ಲಿದೆ ಅಂತಾನೆ ಗೊತ್ತಿಲ್ಲದೆ ಮುತ್ತು ಕೊಡ್ತಾ ಇದ್ದೀರಾ. ಸಾಗರದ ಒಂದು ವಿಷಯಕ್ಕೆಲ್ಲ ಬಂದಾಗ ಅಲ್ಲಿಯ ಜನ ಅಷ್ಟೇ ನಾಟಕಕ್ಕೆ, ಸಾಹಿತ್ಯಕ್ಕೆ, ಆಮೇಲೆ ಸಂಗೀತಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಕಲಾವಿದರನ್ನು ತುಂಬ ಗೌರವಿಸ್ತಾ ಇದ್ದಂಥ ಒಂದು ಊರದು. ಅದಕ್ಕೆ ನನಗೆ ಸಾಗರ ಯಾವತ್ತೂ ಚಿಕ್ಕ ಊರು ದೊಡ್ಡ ಪ್ರಪಂಚ ಅಂತ ಅನಿಸ್ತಾ ಇರುತ್ತೆ ಯಾವತ್ತು. ಅದು ಕೇಳೋದಕ್ಕೆ ಚಿಕ್ಕ ಊರು, ಆದರೆ ದೊಡ್ಡ ಪ್ರಪಂಚ. ಆ್ಯಕ್ಚುಲಿ ಯಾವುದೇ ಒಬ್ಬ ಮನುಷ್ಯನಿಗೆ ಮಾನಸಿಕವಾಗಿ ಬೆಳಿಬೇಕಾದ್ರೆ, ಅಂದರೆ ಈಗ ಸೈಂಟಿಫಿಕ್ ಆಗಿ ಹೇಳೋದಿದ್ರೆ, ನಿಮಗೆ ಸೈಕಲಾಜಿಕಲ್ ಇದರಲ್ಲಿ ಹೇಳೋದಿದ್ರೆ ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ ಅಂತ ಕಳಿಸ್ತೀವಿ. ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ. ಆ್ಯಕ್ಚುಲಿ ಬಾಲ್ಯ ತುಂಬ ಚೆನ್ನಾಗಿರಬೇಕು ಅಂದರೆ ಸುಪ್ತ ಪ್ರಜ್ಞೆ ಒಳಗೆ ಅಷ್ಟು ಕೃಷಿಯಾಗಿರಬೇಕು, ಅಂದರೆ ಆ ಥರದ ಬಿತ್ತನೆ ಇರಬೇಕು. ಉದಾಹರಣೆ ನಿಮಗೊಂದು ಚಿಕ್ಕ ಮಗುಗೆ ಈಗ ನೋಡಿ, ನನಗೆ ಇವತ್ತು ನೀವು ಯಾವುದೇ ವಿಷಯದ ಬಗ್ಗೆ ಮಾತಾಡ್ತೀರಿ ಅಂದರೆ ಅದು ನನ್ನ ಚೈಲ್ಡ್ಹುಡ್ನ ಆ ಬಿತ್ತನೆ. ಅಂದರೆ ನನಗೆ ಗೊತ್ತಿಲ್ಲದೇ ನೋಡಿದಂತಹ ನಾಟಕಗಳಿರ್ಬೋದು, ಗೊತ್ತಿಲ್ಲದೇ ಕೇಳಿದಂತಹ ಗಮಕಗಳಿರ್ಬೋದು, ಗೊತ್ತಿಲ್ಲದೇ ಕಂಪನಿ ನಾಟಕ, ನೀನಾಸಂ ನಾಟಕಗಳು, ಸಂಗೀತಗಳು, ಆಮೇಲೆ ಸಾಗರದಲ್ಲಿ ಇರ್ತಕ್ಕಂಥ ರಾಜಕೀಯದ ಸ್ಥಿತಿಗಳಿರ್ಬೋದು, ಇಡೀ ದೇಶದಲ್ಲಿ ಒಂದು ಏನಾದ್ರು ಇದಾಗ್ತಿದ್ರೆ ಅಲ್ಲಿ ಹೋರಾಟಗಳು ನಡೆಯೋದು, ಅಲ್ಲಿ ಬೀದಿ ನಾಟಕಗಳ ಮೂಲಕ. ಅಂದರೆ ಚಿಕ್ಕ ಹುಡುಗ ಆಗಿದ್ದಾಗ ನಮಗೆಲ್ಲವೂ ಪ್ರಶ್ನೆಯಾಗಿ ಕಾಡ್ತಾ ಇತ್ತು, ಇದೇನಿದು ಅಂದಾಗ ಉತ್ತರಗಳು ಅಲ್ಲೇ ನಮಗೆ ಸಿಗುವ. ಅಂದರೆ ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ಅನುಭವಗಳು ಅಗಾಧವಾಗಿ ನಿಮ್ಮ ಬಾಲ್ಯದಲ್ಲೇ ಬಿದ್ದಾಗ, ಅದು ಪರಿಸರದ ಬಗ್ಗೆ ಇರ್ಬೋದು. ಸಾಮಾಜಿಕವಾಗಿ ಏನಾಗುತ್ತೆ ಅಂದರೆ ಈಗಿನ ಚೈಲ್ಡ್ಹುಡ್ ನೋಡಿದರೆ ಬಹಳ ತುಂಬ ಅಂದರೆ ರೂಮ್ನ ಕಾನ್ಸೆಪ್ಟಲ್ಲಿ ಇದೆ ಚೈಲ್ಡ್ಹುಡ್. ಸಬ್ಕಾನ್ಷಿಯಸ್ಸು ಮಕ್ಕಳಿಗೆ ಕೆಲವು ಇದು ಅಂದರೆ ಯಾವಾಗಲೂ ಟೆಕ್ನಾಲಜಿ ಜೊತೆನೇ ಇರ್ತೀವಿ, ಅದಕ್ಕೆ ಬದುಕಿನ ಜೊತೆಗೆ ನಮ್ಮ ಸುಪ್ತ ಪ್ರಜ್ಞೆ ಬೆಳೀತಾ ಹೋಗೋದು. ಸುಪ್ತ ಪ್ರಜ್ಞೆ ಅಂದರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಸಬ್ಕಾನ್ಷಿಯಸ್ಸಲ್ಲಿ ಅನುಭವಗಳು, ಯಾವಾಗಲೂ ಆಗಿರುವಂತಹ ಅನುಭವಗಳು ನಿಮಗೆ ಮುಂದೆ ಬರ್ತಾ ಅದು ಸ್ಟ್ರಾಂಗ್ ಆಗಿ ಎದುರುಗಡೆ ಇರುವಂಥ ಪ್ರಾಬ್ಲಮ್ಸನ್ನು ಬಿಡಿಸೋದಾಗಲಿ, ಅಥವಾ ಎದುರುಗಡೆ ಇರುವಂಥ ಯಾವುದೇ ಒಂದು ವಿಷಯಗಳು ಬಂದಾಗ ಅದನ್ನು ಮಾತಾಡಬೇಕಾದ್ರೆ ಆ ನೋಡಿದ ಅನುಭವ ನಿಮಗೆ ಸುಪ್ತ ಪ್ರಜ್ಞೆಯಲ್ಲಿ ಏನಿರುತ್ತಲ್ಲ ತನ್ನಿಂದ ತಾನೇ ಗ್ರಾಸ್ಪ್ ಮಾಡ್ತಾ ಅದು ನೀವು ಬೃಹದಾಕಾರವಾಗಿ ಬೆಳ್ಕೊಂಡು ಒಳಗೆ ಇರುತ್ತೆ. ಯಾವುದೋ ಒಂದು ವಿಷಯ ಬಂದಾಗ ಅದು ರಪ್ ಅಂತ ಹೊರಗೆ ಬರುತ್ತೆ, ಅದು ತಂತಾನೆ ಕನೆಕ್ಟ್ ಆಗ್ಬಿಡುತ್ತೆ. ಹೌದು, ಕನೆಕ್ಟ್ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಸುಪ್ತ ಪ್ರಜ್ಞೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದು ಇರುವಂಥದ್ದೇ. ಅದಕ್ಕೆ ಹೇಳೋದು ಸುಪ್ತ ಪ್ರಜ್ಞೆಯ ಮೇಲೆ ವೆರಿ ಪಾಸಿಟಿವ್ ಆದಂಥ ಒಂದು ಬೆಳಕು ಬಿದ್ದಾಗ ಅದು ಹೆಚ್ಚು ಬೆಳೀತಾ ಹೋಗುತ್ತೆ ನಿಮಗೆ. ಅಂದರೆ ಅದನ್ನೇ ಹೇಳೋದು, ನಿಮಗೆ ಯಾವುದೇ ಒಂದು ವಿಷಯ ಇರ್ಬೋದು, ಕೆಟ್ಟದ್ದೇ ಇರ್ಬೋದು, ಸುಪ್ತ ಪ್ರಜ್ಞೆಯಲ್ಲಿ ಅಂದರೆ ಸಬ್ಕಾನ್ಷಿಯಸ್ಲಿ ನಾವು ನೋಡಿದಂಥ ವಿಷಯಗಳು. ಈಗ ಚಿಕ್ಕ ಮಕ್ಕಳಿದ್ದಾಗ ನಮಗೇನಾಗುತ್ತೆ ಅಂದರೆ ಅದು ಯಾವುದನ್ನು ವಿವರಿಸೋದಕ್ಕಾಗಲ್ಲ, ಆದರೆ ನೋಡಿಬಿಟ್ಟಿರ್ತೀವಿ, ಅದೊಂದು ಅನುಭವಕ್ಕೆ ಸಿಕ್ಬಿಟ್ಟಿರುತ್ತೆ. ಆದರೆ ಅದು ಯಾವುದು ನಮ್ಮಿಂದ ಹೇಳ್ಕೊಳಕ್ಕೆ ಆ ಕ್ಷಣಕ್ಕಾಗಲ್ಲ. ಆದರೆ ಅದೇನು ಮಾಡುತ್ತೆ, ಸಬ್ಕಾನ್ಷಿಯಸ್ ನಿಧಾನವಾಗಿ ಬೆಳೆಸ್ತಾ ಇರುತ್ತೆ, ಅದನ್ನು ಅದು ಹೊರಗೆ ಬರುತ್ತೆ. ನನಗೀಗ ನೀವು ಹೇಳಿದ್ರಲ್ಲ, ಅದು ಮಾತಾಡ್ತೀರಿ, ಈ ಸಾಹಿತ್ಯ ಮಾತಾಡ್ತೀರಿ, ಇದೆಲ್ಲದೂ ನಮಗೇನಾಗೋದು ಅಂದರೆ ಚಿಕ್ಕ ಮಕ್ಳು ಇರ್ತಾರೆ, ಹಿಂಗೆ ಕೂತ್ರೆ ಅಲ್ಲೆಲ್ಲೋ ರಾಮಕೃಷ್ಣ ಹೆಗಡೆಯವರು ಭಾಷಣ ಮಾಡ್ತಾ ಇದ್ದರೆ ಒಂದು ಇಡೀ ರೈತ ಹೋರಾಟದ ಬಗ್ಗೆ ಮಾತಾಡೋರು, ಕಾಗೋಡು ಸತ್ಯಾಗ್ರಹದ ಬಗ್ಗೆ ಮಾತಾಡೋರು, ಅಥವಾ ಒಂದು ಸ್ವತಂತ್ರದ ದಿನದ ಹೋರಾಟ ಏನಿರ್ಬೋದು ಅನ್ನೋದು. ಅಂದರೆ ಈ ಹೋರಾಟದ ಒಂದು ದೊಡ್ಡ ಯುಗವನ್ನು ಸೃಷ್ಟಿ ಮಾಡಿದ್ದೆಲ್ಲ ಸಬ್ಕಾನ್ಷಿಯಸ್ ನಾವು ಕೇಳಿ ಓ ಅಂತ ಅದು ಒಳಗಡೆ ಇಳಿದಿರೋದು. ಅದಕ್ಕೆ ಹೇಳೋದು, ನಮ್ಮ ಭಾರತೀಯ ಸಂಸ್ಕೃತಿ ಕೇಳುಗ ಸಂಸ್ಕೃತಿ, ಅಂದರೆ ನರೇಟಿವ್ ಸಂಸ್ಕೃತಿ. ನಮ್ಮದು ತುಂಬ ದಾಖಲೆಗಳು ತುಂಬ ಕಡಿಮೆ ಹಿಂದಿನಿಂದ. ನಾವು ನರೇಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಮ್ಮಲ್ಲಿ ನರೇಷನ್ ಇದೆಯಲ್ಲ, ಕತೆ ಹೇಳೋದಾಗಲಿ, ಹರಿಕತೆ ಹೇಳೋದಾಗಲಿ, ಎಲ್ಲವನ್ನು ತುಂಬ ಚೆನ್ನಾಗಿ ಕತೆ ಕಟ್ಟಿ ಹೇಳುವಂಥದ್ದು ನಮ್ಮದು. ಅಂದರೆ ಮೌಖಿಕ ಪರಂಪರೆ.
ನಮ್ಮದು ಮೌಖಿಕ ಪರಂಪರೆ ಅದು. ಈಗ ನಾನು ಬೆಳೆದ ಪರಿಸರ ಅದು, ಯಕ್ಷಗಾನ ಇರ್ಬೋದು, ಇದೆಲ್ಲವೂ ಇರ್ಬೋದು. ಅದು ನನ್ನನ್ನು ಒಂದು ಬೇರೆ ಥರದ ಒಂದು ವ್ಯಕ್ತಿತ್ವವನ್ನು ನನ್ನೊಳಗೆ ಕ್ರಿಯೇಟ್ ಮಾಡ್ತು. ಅದಕ್ಕೆ ಕಾರಣ ಒಂದು ನಮ್ಮ ತಾಯಿನೂ ಹೌದು. ಆಮೇಲೆ ನಮ್ಮ ಜೊತೆ ನನ್ನ ಮಾವ ಇದ್ದಾರೆ. ಆ ಮಾವ ಗ್ರೇಟ್ ಫೆಲೋವರ್. ನಮ್ಮ ತಂದೆ ತೀರ್ಕೊಂಡ ತಕ್ಷಣ ನಮ್ಮನ್ನು ನಿಜವಾಗ್ಲೂ ಸಾಕಿ ಬೆಳೆಸಿದಂಥವ್ರು. ತಾಯಿ ಅಣ್ಣ ನಿಜವಾಗ್ಲೂ ಹೇಳಬೇಕು ಅಂದರೆ ಅವರು ಒಂಥರ ತಂದೆಯ ಸ್ಥಾನದಲ್ಲಿ ನಿಂತು ನನ್ನನ್ನು ನನ್ನ ತಮ್ಮನ್ನು ಭಾಳ ಚೆನ್ನಾಗಿ ಬೆಳೆಸ್ತವ್ರು. ಅವರು ಭಾಳ ಅದು ಒಂದು ಬೇರೆ ಥರದ ವ್ಯಕ್ತಿತ್ವ. ಅದು ಇವತ್ತು ನಾನು ಅದನ್ನು ಹೇಳೋದಿಲ್ಲ. ಆ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡ್ತೀನಿ ಒಂದಿನ, ಅದನ್ನು ಇನ್ನೊಂದಿನ ಮಾತಾಡ್ತೀನಿ. ಅದೊಂದು ಗ್ರೇಟ್ ವ್ಯಕ್ತಿತ್ವ ಅದು. ನಿಮ್ಮ ಮಾವ ನನಗೆ ಹೆಸರು ಹೇಳೋದಿಲ್ಲ. ಅದು ಅವರು ಭಾಳ ಒಳ್ಳೆಯ ವ್ಯಕ್ತಿತ್ವ. ಅದು ತಮ್ಮ ಜೀವನವನ್ನೇ ನಮಗಾಗಿ ಮುಡುಪಾಗಿಟ್ಟು ಇದ್ದಂಥ ಒಂದು ವ್ಯಕ್ತಿತ್ವ ಅದು ನಮ್ಮ ಇಡೀ ಮನೆಗೆ. ಅಂದರೆ ಬಹಳ ಮಜವಾಗಿತ್ತು ರೀ ಒಂಥರ ಚೈಲ್ಡ್ಹುಡ್. ಇಟ್ಸ್ ವೆರಿ ನೈಸ್. ನನ್ನ ತಮ್ಮನ್ನು ಸಾಯಿಸ್ತವನು ಇನ್ನೊಂದು ಕ್ಷಣನ ಈ ಪ್ರಪಂಚದಲ್ಲಿ ಬದುಕಿರಬಾರ್ದು. ನಮ್ಮದು ಚೈಲ್ಡ್ಹುಡ್ ಕಥೆಗಳು ಕೇಳಿದರೆ ನೀವು ಅದೊಂಥರ ನಿಮಗೆ ಶಂಕರನಾಗರ ಸ್ವಾಮಿ ಏನಿದೆ, ಮಾಲ್ಗುಡ್ ಡೇಸ್ ಸ್ವಾಮಿ, ಆ ಥರದ್ದು ನನ್ನ ಚೈಲ್ಡ್ಹುಡ್. ಭಾಳ ಒಳ್ಳೆಯ ಚೈಲ್ಡ್ಹುಡ್ ನನಗೆ. ಈ ಕಡೆ ಕಲೆ, ಸಿನಿಮಾ ಟಾಕೀಸು, ಹೋಟೆಲ್ಲು, ಜಾತ್ರೆ, ನಾಟಕದ ಕಂಪನಿಯ ಜೊತೆಗಿನ ಸಂಬಂಧ, ಜೊತೆಗೆ ಹವ್ಯಾಸಿ ನಾಟಕದವರ ಜೊತೆಗಿನ ಸಂಬಂಧ. ಅಂದರೆ ನನಗೆ ಈಗ ಅನಿಸ್ತಾ ಇದೆ, ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಪ್ರತಿ ಕ್ಷಣ ಬದುಕಿದ್ದೀನಿ. ಅಂದರೆ ಪ್ರತಿ ಉಸಿರಿನ ತಾಳಕ್ಕೆ ಕರೆಕ್ಟಾಗಿ ಬದುಕಿದ್ದೀನಿ. ಅಂದರೆ ಅಷ್ಟು ಇಂಟ್ರಾಕ್ಟಿವು, ಅಷ್ಟು ಇನ್ಸ್ಟಿಂಕ್ಟಿವು, ಅಷ್ಟು ನನ್ನೊಳಗೆ ನಾನು ತುಂಬ್ಕೊಂಡ್ಬಿಟ್ಟಿದ್ದೀನಿ. ಅದೊಂಥರ ನಾನು ಎಲ್ಲೂ ಈ ರಾತ್ರಿ ಬರೋದೇ 1-1:30 ಆಗೋದು. ಯಾವುದೋ ಬ್ಯಾನರ್ ಬರಿತಾ ಇದ್ದೆ, ಅವ್ರ ಜೊತೆ ಕೂತ್ಕೊಳ್ಳೋದು. ಯಾರೋ ನಾಳೆ ಬೆಳಗ್ಗೆ ಹೋರಾಟ ಇದೆ, ಅದಕ್ಕೊಂದು ನಮ್ಮಲ್ಲೆಲ್ಲ ತಟ್ಟಿ ಬರೋದು. ಈಗೆಲ್ಲ ಪ್ಲಕಾರ್ಡ್ಸ್ಗಳು ಬೇರೆ ಥರ ರೆಡಿ ಆಯ್ತು. ಹಿಂದೆ ಮೊದಲೆಲ್ಲ ಬಿದ್ರವನ ಹತ್ರ ಹೇಳಿ ಒಂದು ತಟ್ಟಿ ಅಂತ ಮಾಡಿಸುವೆ, ಒಂದು ಫ್ರೇಮು. ಅದ್ರ ಮೇಲೆ ಪೇಪರ್ ಅಂಟಿಸಿ ಅದ್ರ ಮೇಲೆ ರಾಬಿನ್ ಬ್ಲೂ ಮತ್ತು ಬಣ್ಣ ಮಿಕ್ಸ್ ಮಾಡಿ ಎಲ್ಲ ಬರೆಯೋರು. ಏನು ಹೋರಾಟದ ಬೋರ್ಡ್ಗಳೆಲ್ಲ ಅದೆಲ್ಲ ಭಾಳ ಮಜವಾಗಿತ್ತು ಆ ಕಾಲದಲ್ಲೆಲ್ಲ. ಅದೊಂದು ಬೇರೆ ಅದರದ್ದೇ ಅದಿದೆ. ಆಮೇಲೆ ಗುಬ್ಬಿ ಕಂಪನಿಯ ಅಥವಾ ನಮ್ಮ ಮನೆ ಪಕ್ಕದಲ್ಲೇ ಗುಬ್ಬಿ ಕಂಪನಿ, ಕುಮಾರೇಶ್ವರ ಕ್ಯಾಂಪಕ್ ನಮ್ಮ ಮನೆ ಪಕ್ಕದ ಜಾಗದ, ಈಗ ಅದು ದ್ವಾರಕನಾಥ್ ಕಲಾಮಂದಿರ ಆಗಿದೆ. ಆ ಜಾಗದಲ್ಲಿ ಯಾವಾಗಲೂ ಗುಬ್ಬಿ ಕಂಪನಿ, ಕುಮಾರೇಶ್ವರ, ನಿಮಗೆ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಬಂದಲ್ಲಿ ಕ್ಯಾಂಪ್ ಹಾಕಿದ್ರು. ಆ ಕ್ಯಾಂಪಲ್ಲಿ ನಾನು ಪಾರ್ಟ್ ಆಗಿಬಿಡ್ತಿದ್ದೆ, ಅದ್ರ ಜೊತೆನೇ ಇರ್ತಿದ್ದೆ. ಅವರೆಲ್ಲರೂ ಚೆನ್ನಾಗಿ ಪರಿಚಯ ಇರ್ತಿದ್ರು. ಆಮೇಲೆ ನನಗೆ ಫ್ರೀ ನಾಟಕದ ಒಳಗೆ ಹೋಗೋಕ್ಕೆ ಬರೋಕ್ಕೆ. ಯಾಕೆಂದರೆ ಅವರು ಟೆಂಟ್ ಹಾಕೋದ್ರಿಂದ, ಬೋರ್ಡ್ ಬರೆಯೋದ್ರಿಂದ ಟೆಂಟ್ ಹಾಕೋರಿಗೆ ನಾನೇ ಸಹಾಯಕನಾಗಿರ್ತೆ. ಫಸ್ಟ್ ಬೋರ್ಡ್ ಬರೆಯೋನು ಬಂದರೆ ಅವನ ಜೊತೆ ಸಂಬಂಧ ಬೆಳೆದಿರೋದು ನನಗೆ. ಅವರೇ ನಾನು ಮೊದಲನೇ ಸಾರಿ ಕರೆದು ಅದಾದಮೇಲೆ ಅಲ್ಲಿ ಏನಾದ್ರು ಅರುಣ ಅದನ್ನ ಅವನಿಗೆ ಚಲೋ ಅದನ್ನು ನಾವು ಚೂಟಿ ಅದನ್ನು ನೋಡ್ರಿ, ಆ ಹುಡುಗನ್ನ ಇದು ಮಾಡ್ರಿ ಎಲ್ಲ ನಿಮ್ಗೆ ಮಾಡ್ಕೊಡ್ತು. ನಾನಿನ್ನೂ ಅವಾಗೇನು 7 ವರ್ಷ 8 ವರ್ಷದ ಹುಡುಗ ನಾನು ಅಷ್ಟೇ. ಏನು 2ನೇ ಕ್ಲಾಸ್ ಹುಡುಗ, 3ನೇ. ಅಂದರೆ ನಾನು ಆ ಥರ. ಆಮೇಲೆ ಅಲ್ಲಿ ಕರ್ಕೊಂಡು ಹೋಗೋದು, ಬಣ್ಣ ಕೊಡಿಸೋದು, ರೀಪರ್ ಕೊಡಿಸೋದು, ಬಟ್ಟೆ ಕೊಡಿಸೋದು, ಅವ್ರ ಜೊತೆನೇ ಇರೋದು. ಅವರಾದ್ಮೇಲೆ ಆಮೇಲೆ ನಿಮಗೆ ಅವಾಗೆಲ್ಲ ತಗಡಿನ ಟೆಂಟ್ ಹೊಡಿಯೋರು. ತಗಡಲ್ಲಿ ಹೊಡಿತಾರೆ. ಉತ್ತರ ಕರ್ನಾಟಕ ಬಾದಾಮಿ ಜಾತ್ರೆ ಕಡೆ ಹೊಡಿತಾರೆ. ಈಗ ಆ ಟ್ರೆಡಿಷನ್ ಇನ್ನೂ ಇದೆ, ಸ್ವಲ್ಪ ಇದೆ, ನಿಮಗೊಂದು 20% ಇರ್ಬೋದು. ಕೊನೆಗೆ ಅವ್ರ ಜೊತೆಗೆ ಕನೆಕ್ಟ್ ಮಾಡಿಬಿಟ್ಬಿಡೋರು. ಅವರಿಗೆ ಟೀ ತಂದುಕೊಡು, ಬೀಡಿ ತಂದುಕೊಡು, ಕಾಫಿ ತಂದುಕೊಡು. ರಾತ್ರಿ ಆದರೆ ಒಂದು ಸ್ವಲ್ಪ ಏನಾದ್ರು ಪೆಗ್ ಬೇಕು ಅಂದರೆ ಅದನ್ನು ಹೋಗಿ ನಮ್ಮ ವೀನಸ್ ವೈನ್ ಸ್ಟೋರಿಗೆ, ಏನು ಆ್ಯಕ್ಟರ್ ಸುಧೀರ್ ಇದ್ರಲ್ಲ, ಅವ್ರದ್ದೊಂದು ವೈನ್ ಸ್ಟೋರ್ ಇತ್ತು, ವೀನಸ್ ವೈನ್ ಸ್ಟೋರ್ ಅಂತ. ಅವ್ರು ಅಚ್ಚು ಅಣ್ಣ, ಆನಣ್ಣ ಅಂತ ಅವರೆಲ್ಲ ಈಗ ಸಾಗರದಲ್ಲಿ. ನಮ್ಮ ನಂದಕಿಶೋರ್ ಮತ್ತು ತರುಣ್ ಅವ್ರ ತಂದೆ, ಅವರ ತಂದೆ ಸುಧೀರ್ ಅವ್ರದ್ದು ವೈನ್ ಶಾಪ್ ಇತ್ತು. ಇವರು ಅವಾಗ ತುಂಬ ಒಳ್ಳೆ ನಾಟಕಗಳನ್ನು ಮಾಡೋರು. ಸಿನಿಮಾಗಿಂತ ಮುಂಚೆ ನಮ್ಮ ಸಿಂಧೂರ್ ಲಕ್ಷ್ಮಣ, ಗೌಡ್ರ ಗದ್ಲ, ಆ ನಾಟಕಗಳೆಲ್ಲ ನೋಡಿ ಬೆಳೆದವ್ರು ನಾವು. ಅದೊಂಥರ ಮಜವಾಗಿತ್ತು ರೀ ಅದು. ಅಂದರೆ ಅಲ್ಲಿಗೆ ಹೋಗೋದು, ಅವ್ರಿಗೆ ಏನು ಬೇಕು, XXX ರಮ್ ಬೇಕಾ, ಸರಾಯಿ ಪ್ಯಾಕೆಟ್ ಬೇಕಾ, ಚಿಕ್ಕ ಹುಡುಗ ನಂಗೆ ತಗೊಂಬಂದ್ರೆ ಹೋಗಿ ತಗೊಂಬಂದು ಕೊಡ್ತಿದ್ದೆ ಅವ್ರಿಗೆ. ಅಷ್ಟೇ, ಭೇದ ಭಾವನೆ ಇಲ್ಲ, ಏನೂ ಇಲ್ಲ. XXX ರಮ್ ವ್ಯತ್ಯಾಸವೇ ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ತಮ್ಮ ಅಲ್ಲಿ ಹೋಗಿ ತೊಗೊಂಬರೋದೇ ಸೀದಾ ಹೋಗೋದು, ಡ್ರಮ್ ಕೊಡು, ಯಾರು ಅಂದರೆ ಗೊತ್ತಿರೋದ್ರಿಂದ ಅವ್ರು ನನಗೆ ಏನೋ ಒಂದು ಕೊಟ್ಟರೆ ತೊಗೊಂಡೋಗಿ ಇವ್ರಿಗೆ ತಂದು ಕೊಡೋದು. ಒಂಥರ ಮೆಸೆಂಜರ್. ಅದಾದ ತಕ್ಷಣ ಯಾರೋ ನಾಟಕ ಕಂಪನಿಯ ನೆಕ್ಸ್ಟ್ ಬರೋವಂಥರ ಎಲ್ಲ ಆದಮೇಲೆ ಪರದೆ ಹಾಕೋರು ಬರೋರು. ಪರದೆಯ ಇದು ನಾನು ಎಷ್ಟೋ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ. ಅಂದರೆ ಪರದೆ ಕಟ್ಟೋರು ಬರೋರು. ಆವಾಗ ಇಣಕಲ್ ಅವರೇ ಜಾಸ್ತಿ ಆರ್ಟಿಸ್ಟ್ಗಳು ಬರಿತಾ ಇದ್ರು. ಬಂದ ತಕ್ಷಣ ಆ ಪರದೆನೆಲ್ಲ ಬಿಚ್ಚಿ ಹಾಕಿದ ಮೇಲೆ ಟಚಪ್ ಇರೋದು. ಕೆಲವು ಸರಿ ಹೊಸ ಪರದೆ ಬರೆಯೋದು. ಅವ್ರ ಜೊತೆ ಕೂತ್ಕೋತಿದ್ದೆ ಸುಮ್ಮನೆ. ಆ ಪರದೆ ಹೆಂಗೆ ಬರಿತಿದ್ರು ಅವಾಗೆಲ್ಲ ನಿಮಗೆ ಮರವಜ್ರ ಮತ್ತು ನಿಮಗೆ ಈಗಿನ ಥರ ನಿಮಗೆ ಫೆವಿಕಾಲ್ ಗಿಫ್ ಎಲ್ಲ ಸಿಗ್ತಾ ಇರಲಿಲ್ಲ. ಮರವಜ್ರ ಅಂತಿರೋದು ಅಲ್ಲ, ಅದೊಂದು ಮರದ ವಜ್ರ. ಅಂದರೆ ಮರದಲ್ಲಿ ಹುಟ್ಟುವ ಒಂದು ಅಂಟದು. ಅದು ನಿಮಗೆ ಯಾವ ಥರ ಹೇಳ್ಬೋದು, ಈ ಪ್ಲಾಸ್ಟಿಕ್, ದಪ್ಪ ಪ್ಲಾಸ್ಟಿಕ್ ಇರುತ್ತಲ್ಲ ಆ ಥರ ಇರುತ್ತೆ. ಅದನ್ನು
ತೆಗೆದು ಇದು ಮಾಡ್ತಾರೆ, ಅಂದರೆ ರಸ ಥರ ಬರುತ್ತೆ, ಅದನ್ನು ನಿಮಗೆ ಕಟ್ ಪೀಸ್ ಥರ ಥಿಕ್ನೆಸ್ ಇದ್ರ ಥರ ಮಾಡ್ತಾರೆ. ಅದನ್ನು ತಗೊಂಬಂದು ಕಾಯಿಸೋದು, ಕೆಟ್ಟ ಸ್ಮೆಲ್ ಅದು, ಅದೆಲ್ಲ ಅದರೆಲ್ಲ ಮಿಕ್ಸ್ ಮಾಡೋದು, ಬಣ್ಣ ಮಿಕ್ಸ್ ಮಾಡೋದು, ಏನೇನು ಜಿಂಕ್ ಆಕ್ಸೈಡು ಇದು ಎಲ್ಲ ಮಿಕ್ಸ್ ಮಾಡೋದು, ಅವೆಲ್ಲ ಚೀತಾ ಪೌಡ್ರೆಲ್ಲ ಬರೋದು, ಆ ಬೋರ್ಡ್ ಬರೆಯೋವಂತಹ ಇದೇ ಬೇರೆ ಥರ ಇರೋದು. ಅವಾಗೆಲ್ಲ ಆಯಿಲ್ ಪೇಂಟ್ಗಳು ಬರೋದು, ವಾಟರ್ ಕಲರಲ್ಲಿ ಡಿಸ್ಟೆಂಪರ್ ಬಿಟ್ಟರೆ ಬೇರೆ ಯಾವುದು ಬರ್ತಿರ್ಲಿಲ್ಲ, ಬರೀ ಡಿಸ್ಟೆಂಪರ್ ಇತ್ತು ವಾಟರ್ ಕಲರ್. ಆದರೆ ನಿಮಗೆ ಇದನ್ನ ಅವರು ಈಗೇನು ನಾವು ನಮ್ಗೆ ಆರ್ಟ್ ಫಾರ್ಮಲ್ಲಿ ನಮಗೆ ಪೋಸ್ಟರ್ ಕಲರ್ ಅಂತ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ಅಕ್ರಲಿಕ್ ಕಲರ್ನ ಅದು ಅವರೇ ಈ ಬಣ್ಣ, ಈ ಅಂಟು ಮತ್ತು ಬಣ್ಣ ಎಲ್ಲ ಮಿಕ್ಸ್ ಮಾಡಿ ಅಕ್ರಲಿಕ್ ಕಲರ್ ಥರ ರೆಡಿ ಮಾಡಿ ಆ ಪರದೆನೆಲ್ಲ ಬರೆಯೋರು. ಆಗ ಬರ್ತಿರ್ಲಿಲ್ವಾ ಅಥವಾ ಇವ್ರಿಗೆ ಅಫೋರ್ಡಬಿಲಿಟಿ ಇರ್ತಿರ್ಲಿಲ್ವಾ ಸರ್? ಅಲ್ಲ, ಆಗ ಸಿಗ್ತಾ ಇರಲಿಲ್ಲ ಆ ಥರದ್ದೆಲ್ಲ. ಈಗ ನಿಮಗೆಲ್ಲ ಕಂಪನಿಗಳು ದೊಡ್ಡದಾಗಿದೆ, ಆಗೆಲ್ಲ ಆ ಥರದ್ದು ಇರಲಿಲ್ಲ. ಸೊ ಸ್ವಯಂ ಆ ಬಣ್ಣದ ತಯಾರಿಕೆ, ಆ ಕಲರ್ ಬಣ್ಣ ಅಂದರೆ ಬೇರೆ ಬೇರೆ ಕಲರ್ಗಳಿರೋದು, ಅದಕ್ಕೆ ಬೇಕಾದಂಥ ಗಿಮ್ಮು ಎಲ್ಲ ಮಿಕ್ಸ್ ಮಾಡಿ ಅವರೇ ಅದನ್ನು ವಾಟರ್ ಪ್ರೂಫ್ ಥರ ಮಾಡಿ, ಅದಕ್ಕೆಲ್ಲ ಬಹಳ ಒಳ್ಳೆ ಮಜವಾಗಿರೋದು. ಒಂದು ಪ್ರಕ್ರಿಯೆ, ಒಂದು ಒಳ್ಳೆ ಪ್ರಕ್ರಿಯೆ ಅದು ನೋಡಿ. ಅದು ಅವೆಲ್ಲ ನೋಡಿ, ಆರ್ಟಿಸ್ಟ್ ಆದವನಿಗೆ ವಿಷನ್ ಹೆಂಗಿರಬೇಕಾಗಿತ್ತು, ಪರ್ಸ್ಪೆಕ್ಟಿವ್ ಬರೆಯೋದಿದ್ರೆ, ಈಗೆಲ್ಲ ನಿಮಗೆ ಪ್ರೊಜೆಕ್ಟ್ರು, ಈಗ ನಿಮ್ಗೊಂದು ಏನೋ ಒಂದು ಪರ್ಸ್ಪೆಕ್ಟಿವ್ ನಿಮಗೆ ಗೂಗಲಲ್ಲಿ ಎಲ್ಲ ಸಿಗುತ್ತೆ. ಅವಾಗ ಏನು ಇಲ್ಲ, ಅವಾಗ ಆರ್ಟಿಸ್ಟ್ ಇದ್ದಾನೆ, ಆರ್ಟಿಸ್ಟೇ AI, ಅವನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಂತೀವಲ್ಲ, ಅವನು ಆರ್ಟಿಸ್ಟೇ. ಹಿಂದಿನವರೆಲ್ಲರೂ ನಿಜವಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿಂತ ಮುಂದಿದ್ದವರು. ಯಾಕಂದ್ರೆ ಎಲ್ಲವೂ ಸ್ವತಃ ಮನುಷ್ಯನೇ ಮಾಡೋದ್ರಿಂದ ಅಲ್ಲಿ ಟೈಮ್ ತಗೊಳ್ಳೋದು, ಅಲ್ಲಿ ಮನುಷ್ಯನೇ ಎಲ್ಲ ತನ್ನ ಸಮಯವನ್ನು ಅದಕ್ಕೆ ಕೊಡ್ತಿದ್ನಲ್ವ, ಆ ಥರ ಆಗ್ತಾ ಇತ್ತು. ಅವಳು ಕೊಟ್ಟ ಟೈಮ್ ಓಡಾಕತ್ತೈತಿ, ನೀನು ನೋಡಿದ್ರೆ ಟೆನ್ಷನ್ ಇಲ್ಲದೆ ತಂಗಿದಿಲ್ಲ. ಹಾರ್ಮೋನಿಯಂ ಮಾಸ್ತರ್ ಬರೋರು, ಅವ್ರು ಬಂದ್ಬಿಟ್ಟು ಹಾಡೋದಿರ್ಬೋದು, ಅದ್ರ ಜೊತೆ ಸುಮ್ಮನೆ ಕೊಡ್ತಿದ್ದೆ. ಹಾರ್ಮೋನಿಯಂ ಮಾಸ್ತ್ರಿಗೆ ಏನೇನು ಬೇಕೋ, ಬೀಡಿ ತಂದ್ಕೊಡು, ಇದು ತಂದ್ಕೊಡು. ನಾನು ಸ್ವಲ್ಪ ಅರುಣ ಎಲ್ಲ ಅದನ್ನು ಕರೀಲೇ ಅಂದರೆ, ನಾನು ಅಲ್ಲಿ ನಮ್ಮನೆ ಪಕ್ಕನೇ ಆದ್ರಿಂದ ನಾನು ಸ್ಕೂಲಿಗೂ ಸರಿಯಾಗಿ ಹೋಗ್ತಿರಲಿಲ್ಲ, ತಪ್ಪಿಸ್ಕೊಂಡು ನಾಟಕ ಕಂಪನಿ ಅವ್ರ ಜೊತೆ. ಆಮೇಲೆ ಅಡ್ವರ್ಟೈಸ್ಮೆಂಟಿಗೆ ಹೋಗ್ತಿದ್ವಿ. ಜಗಜಗಿಸುವ ರಂಗಮಂಟಪದಲ್ಲಿ ನೋಡಲು ಮರೆಯದಿರಿ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಇಂದು ಎಡೆರು ಸಿದ್ಧಲಿಂಗೇಶ್ವರ ನಾಟಕವನ್ನು ನೋಡಲು ಮರೆಯದಿರಿ ಕಲಾಭಿಮಾನಿಗಳೇ ಅಂತ ಹೇಳಿ. ಆಟೋನೂ ಇತ್ತು, ಆವಾಗ ಟಾಂಗಾ ಗಾಡಿ ಇತ್ತು. ಆಮೇಲೆ ನಾನು ಎಕ್ಸ್ಟ್ರಾ ಇದಕ್ಕಂತಾನೆ ಸೈಕಲ್ ಹಿಂದ್ಗಡೆಗೆ ಬಿದಿರಿನ ತಟ್ಟಿದು ಪೋಸ್ಟರ್ ಮಾಡೋರು. ಈ ಸಿನಿಮಾ ಹಿಂದೆಲ್ಲ ಬಿದಿರಿಂದು ಇದು ಮಾಡಿ ಸೈಡೆಲ್ಲ ಒಂದೊಂದು ಬಿದಿರು ಕೊಟ್ಬಿಟ್ಟು, ಬಿದಿರಿನ ಹಚ್ಚೆ ಹೊಡೆದ್ಬಿಟ್ಟು ಒಂದು ಚಾಪೆ ಥರ ಮಾಡೋರು. ಅದನ್ನು ಸ್ಟ್ರೆಂತ್ ಮಾಡಕ್ಕೆ ಸುತ್ತು, ಅದ್ರ ಮೇಲೆ ಲಿಥೋ ಥರದ್ದು ಪೋಸ್ಟ್ರು ಎಲ್ಲ ಅಂಟಿಸ್ಬಿಟ್ಟು ಈ ಕಡೆ ಎರಡು ಕಡೆಗೆ ಹಾಕಿ, ಆಮೇಲೆ ಮುಂದ್ಗಡೆ ಇದು ಮಾಡೋದು. ಆಮೇಲೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂದರೆ, ಆ ಸೈಕಲ್ ಮುಂಭಾಗ ಏನು ಮಾಡೋದು, ಒಂದಿಷ್ಟು ಬಲೂನು ಜೋಬಲ್ ಹಾಕಿ ಒಂದು ಕಡ್ಡಿ, ಆ ಬಲೂನ್ನ ಹಳ್ಳಿ ಒಳಗೆ ಹೋಗ್ತಾ ಹಿಂಗಂದ್ರೆ ಮುಂದ್ಗಡೆ ಚಕ್ರಕ್ಕೆ ಹಿಂಗೆ ಹಿಡ್ಕೊಳ್ಳೋದು, ಹಿಂಗೆ ಹೊಡಿತಾ ಬಿಡ್ರು, ಇಲ್ಲಾಂದ್ರೆ ಆ ಸಂಧಿ ಇರುತ್ತಲ್ಲ ಅದು ಕಟ್ಬಿಡೋದು, ಅದು ಶಬ್ದ ಮಾಡೋದು. ಆ ಶಬ್ದ ನೋಡ್ರೆ ಎಲ್ಲ ಓಡ್ಬರೋರು, ಆವಾಗ ಅನೌನ್ಸ್ಮೆಂಟ್ ಶುರು ಮಾಡೋದು, ಕ್ರೌಡ್ ಪುಲ್ಲಿಂಗ್. ಆಮೇಲೆ ಈ ಹಾರ್ನ್ ಇತ್ತಲ್ಲ, ಈ ಎರಡನೇ ಹಾರ್ನ್ ಬಂತು, ಉದ್ದಕ್ಕೆ ಹಿಂಗಿರೋದು. ಅದನ್ನ ಹಿಂದ್ಗಡೆ ಒಬ್ಬ ಕೂತ್ಕೊಂಡಿರೋನು, ಅವನು ಹಿಂಗೆ ಹಿಡ್ಕೊಳ್ಳೋನು ಹಿಂಗೆ ನನ್ನ ಮೂತಿಗೆ ಅಂತೇಳಿ, ನಾನು ರಂಗಮಂಟಪದಲ್ಲಿ ನೋಡಲು ಮುರಿದ್ರೆ ಕಲಾವಿಮಾನಿಗಳ ಕಲಾರಸಿಕೋರ ಅಂತೆಲ್ಲ ಏನೇನೋ ಕೀಟ್ಲೆಗಳು. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಲೈಫ್ ಅದು. ಆ ಥರದ ಓಡಾಟಗಳು, ಅಯ್ಯೋ ಅದು ಬಿಡಿ, ಅದೊಂದು ದೊಡ್ಡ, ಅದೇ ಹೇಳಿದ್ನಲ್ಲ ನಿಮಗೆ, ಸಾಗರ ನನಗೆ ಯಾಕೆ ದೊಡ್ಡ ಪ್ರಪಂಚ ಚಿಕ್ಕೂರಾದರು ಅಂದರೆ ಆ ಥರದ ಎಕ್ಸ್ಪೀರಿಯನ್ಸ್ ಅದು. ಆಮೇಲೆ ಸ್ನೇಹಿತರು, ನಾನೊಬ್ಬ ಒಳ್ಳೆ ಕ್ರಿಕೆಟರ್ ಆಗಿದ್ದೆ. ಅಂಡರ್ 19 ಸೆಲೆಕ್ಟ್ ಆಗಿ ನಮ್ಮನ್ನು ಸರಿಯಾಗಿ ಇದಾಗಿದೆ, ನಾವೆಲ್ಲ ವಾಪಸ್ ಬಂದ್ಬಿಟ್ಟಿದ್ವಿ. ಆಗ ಅದೆಲ್ಲ ದೊಡ್ಡ ಕಥೆನೇ ಇದೆ. ಅದಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ನಿಮಗೆ ಪ್ರಪಂಚ ಅದು. ಆ ಥರ ಒಂದು ಲೈಫ್ ಅದು. ಇವನಿಗೆ ನಾವು ಏನು ಪನಿಷ್ಮೆಂಟ್ ಕೊಡೋಣ, ಬಿಸ್ತಲ್ಲಿ ನಿಲ್ಸಿ ಬಸ್ಗೆ ಹೊಡ್ಸೋಣ. ಎಷ್ಟು ಮಕ್ಕಳು ನೀವು? ನಾನು, ನನ್ನ ತಮ್ಮ, ನನ್ನ ತಂಗಿ. ತಮ್ಮ ಅವನು ಸ್ಟ್ರಕ್ಚರಲ್ ಇಂಜಿನಿಯರ್ ಕಿರಣ್ ಅಂತ. ಸುನೀತಾ ಅಂತ ಅವಳು ಮದುವೆ ಆಗಿ ಚೆನ್ನಾಗಿದ್ದಾಳೆ, ಅವಳು ಶಿ ಈಸ್ ಗುಡ್. ಹುಷಾರು ತಪ್ಪಿದ್ರ ತಂದೆಯವರು? ಇಲ್ಲ ಅವರು ಒಂದು ಲೇಟ್ ಮ್ಯಾರೇಜು. ನಮ್ಮ ತಾಯಿ ಚಿಕ್ಕವರು, ನಮ್ಮ ತಂದೆಗೆ 50 ವರ್ಷ ಇರ್ತಾನೇನೋ ಮದುವೆ ಆಗಿದ್ದವರು. 56 ವರ್ಷನೇನೋ, 56 ಅಂತ ಕಾಣಿಸ್ತದೆ. ನಮ್ಮ ತಾಯಿಗೆ ಅವಾಗಿನ್ನು 22, 23. ಲೇಟ್ ಮ್ಯಾರೇಜ್ ಅಂದರೆ ಅಂತರ ಜಾಸ್ತಿ. ಅವ್ರು ಕೊಲ್ಲೂರಲ್ಲಿ ಇದ್ದಿದ್ದು. ಆಮೇಲೆ ನನ್ನ ತಾತ ಬಹಳ ಒಳ್ಳೆ ಯಕ್ಷಗಾನ ಕಲಾವಿದರು ಅವರು. ತಾಯಿಯ ತಂದೆ ಲಿಂಗದ ಕೈ ಮಹಾಬಲ ಹೆಗಡೆ ಅಂತ ಹೇಳಿ. ಕೊಲ್ಲೂರು ಮೇಳ ಎಲ್ಲ ಇತ್ತು ಹಿಂದೆ. ಆಮೇಲೆ ಅವ್ರಿಗೆ ಬೇಗ ಕಿವಿ ಹೋಯಿತು, ಕಿವಿ ಕೇಳಿಸುವುದು ಇದಾದಾಗ ಅವರು ಇಡಗುಂಜಿ ಮೇಳ ಮತ್ತು ಸುತ್ತಮುತ್ತಲ ಮೇಳಗಳಿಗೆ, ಅಂದರೆ ಶಂಭು ಹೆಗಡೆ, ಕೆರೆಮನೆ ಶಂಭು ಹೆಗಡೆ ಅವರ ಇದಕ್ಕೆಲ್ಲ ಭುಜಕೀರ್ತಿ, ನಾನು ಹೋಗಿದ್ದೀನಿ ಅವ್ರ ಜೊತೆ ಕೆಲಸಕ್ಕೆ ಹೋಗಿದ್ದೀನಿ. ಅಂದರೆ ಅದರೆಲ್ಲ ಸೋನೆ ಮರ ಅಂತ ಬರುತ್ತೆ, ಅಂದರೆ ಕಿರೀಟ ಕೆತ್ತದೆ. ಇದು ಕಿರೀಟ ಎಲ್ಲ ಕೆತ್ತೋರು, ಭುಜಕೀರ್ತಿ ಮಾಡೋರು, ಎದೆ ಕವಚ ಮಾಡೋರು, ಸೊಂಟಪಟ್ಟಿ, ಅದನ್ನೆಲ್ಲ ಮಾಡಿದ್ರೆ ನಾನು ಜೊತೆ ಕೂತ್ಕೊಂಡು ಸಣ್ಣ ಪುಟ್ಟ ಕೆತ್ತದೆಲ್ಲ ಮಾಡ್ತಿದ್ದೆ ಅವ್ರ ಜೊತೆ.
ತಾತವ್ರ ಜೊತೆ ತಾತ ತೋರಿಸ್ತಾರೆ. ಅಂದರೆ ನನ್ನ ತಾತ ಒಂಥರ ಪ್ರಳಯಾಂತಕ ಆರ್ಟಿಸ್ಟ್. ಬಟ್ ಅದನ್ನು ಹೇಳಿದ್ನಲ್ಲ, ಈಗ ಏನಾಗಿದೆ ನಿಮಗೆ ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಯಾರು ಬೇಕಾದರೂ ಏನಾದರೂ ಮಾಡಿ ತೋರಿಸಿ ನಿಮಗೆ ಜನರ ಪರಿಚಯ ಆಗ್ಬಿಡ್ಬೋದು. ಆಗ ಎಲೆ ಮರೆಯ ಕಾಯಿಗಳವರೆಲ್ಲ. ಅದಕ್ಕೆ ಯಕ್ಷಗಾನದಲ್ಲಿ ಶೇಣಿಯವರೊಂದು ಮಾತು ಹೇಳ್ತಾರೆ, ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ ಅಂತ. ಸಾಧಕರೆಲ್ಲರೂ ಪ್ರಸಿದ್ಧರಲ್ಲ, ಪ್ರಸಿದ್ಧರಾದವರೆಲ್ಲರೂ ಸಾಧಕರಲ್ಲ ಅಂತ. ಈಗ ನಾವು ಅದನ್ನು ಕಾಣ್ತಾ ಇದೀವಿ ಇನ್ಸ್ಟಾಗ್ರಾಮ್. ಈ ಯುಗದಲ್ಲಿ ಹೌದು, ಸಾಮಾಜಿಕ ಮಾಧ್ಯಮಗಳ ಇದು ಅಲ್ಲ, ದಿಸ್ ಇಸ್ ಅ ಕಾರ್ಪೊರೇಟ್ ಬೇಸ್ಡ್ ಸಿಸ್ಟಮ್ ಅಲ್ವಾ. ಈಗ ನಿಮಗೆ ಯಾರು ಈ ಕ್ಷಣಕ್ಕೆ ಅವನು ಒಂದು ಕೋಟಿ ಜನ ತಲುಪಿದಾನಂದ್ರೆ ಹೀ ಈಸ್ ಎ ಫೇಮಸ್ ಅಂತ. ಅವನ ಮೂಲಕ ತಮ್ಮ ಪ್ರಾಡಕ್ಟ್ ಅಥವಾ ತಮ್ಮ ಇದನ್ನು ಹೇಗೆ ಮಾರಾಟ ಮಾಡಬೇಕು ಅಂದರೆ ಎಲ್ಲವೂ ವ್ಯವಹಾರ. ಈಗ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಎ ಬಿಸ್ನೆಸ್. ಎಲ್ಲಿ ಬಿಸ್ನೆಸ್ನ ಪಾಯಿಂಟ್ ಆಫ್ ವ್ಯೂ ಹೋಗುತ್ತೆ ಅಲ್ಲಿ ನಿಮಗೆ ಫೇಮಸ್ ಆದರೆ ಸಾಕು, ನಿಮ್ಮ ಸಾಧನೆ ಇಂಪಾರ್ಟೆಂಟ್ ಆಗಲ್ಲ. ಆ ಕ್ಷಣಕ್ಕೆ ಏನಾದ್ರು ಆದರೆ ಇವನು ಪಾಪ್ಯುಲರ್ ಆಗಿದ್ದಾನೆ, ಏನೋ ಒಂದು ಸಣ್ಣದೇನೋ ಮಾಡಿದ್ರೆ. ಈಗ ನಿಮಗೆ ತುಂಬ, ನಾನು ಹೆಸರು ಹೇಳೋದಕ್ಕೂ ಇಷ್ಟಪಡಲ್ಲ, ಆಮೇಲೆ ಅಂಥದ್ದನ್ನು ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಪಟ್ಟಕ್ಕಂತ ಇದಾಗುತ್ತೆ. ಆದರೆ ಸಾಧನೆ ಮಾಡಿದವರು ಇದ್ದಾರೆ, ನಿಮಗೆ ಬೇಕಾದ್ರೆ ನೋಡಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಒಳ್ಳೊಳ್ಳೆ ಮ್ಯೂಸಿಕ್ ಸಿಗುತ್ತೆ, ತುಂಬ ಒಳ್ಳೆ ಆರ್ಟಿಸ್ಟ್ಗಳು ಪೇಂಟಿಂಗ್ ಮಾಡುವಂಥ ಇದು ಸಿಗುತ್ತೆ. ನೀವು ವ್ಯೂಸ್ ನೋಡ್ತಾ ಹೋಗಿ, ಅಂಥವರಿಗೆಲ್ಲ ತುಂಬ ಕಡಿಮೆ ವ್ಯೂಸ್ ಇರುತ್ತೆ. ತುಂಬ ಚೆನ್ನಾಗಿ ಒಂದು ಧಾರ್ಬಾರಿ ಕನ್ನಡ ರಾಗವನ್ನು ಪ್ರಸ್ತುತಪಡಿಸ್ತಕ್ಕಂಥ ಒಬ್ಬ ಕಲಾವಿದನ ಇನ್ಸ್ಟಾಗ್ರಾಮಿಗೆ ಹೋಗಿ ನೀವು ಸುಮ್ಮನೆ ಒಂದು ಹಾಡಿ ಏನೋ ಅವರೊಂದೇನೋ ಪರ್ಫಾರ್ಮ್ ಮಾಡಿರ್ತಾರೆ, ಆದರೆ ವ್ಯೂಸ್ ನೋಡಿ. ಇಲ್ಲಿ ನಾನು ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಮಾತಾಡ್ತಿಲ್ಲ, ಆದರೆ ನಿಜವಾದ ಕಲೆ ಮತ್ತು ನಿಜವಾದ ಇದಕ್ಕೆ ಜನರ ಕೊನೆಗೂ ಅಂದರೆ ನಮ್ಮ ಜನರ ಮನಸ್ಸಿನಲ್ಲಿ ಏನಾಗಿದೆ ಅಂದರೆ ಇವತ್ತು ಎಂಟರ್ಟೈನ್ಮೆಂಟೇ ಲೈಫ್ ಆಗಿದೆ. ಎಲ್ಲದೂ ಎಂಟರ್ಟೈನ್ಮೆಂಟ್. ಇನ್ನೊಬ್ಬನು ಅಂದರೆ ಬೈದರೆ ಎಂಟರ್ಟೈನ್ಮೆಂಟ್ ನಮಗೆ. ಆಮೇಲೆ ನಮಗೆ ಎಲ್ಲವೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ. ಈಗ ನೀವು ಈ ಸಿನಿಮಾ ನೋಡಿ ಅಥವಾ ನಿಮಗೆ ಯಾವುದೇ ಒಂದು ವಿಷಯ ನೋಡಿ, ಎಲ್ಲಿ ಜಗಳ ಇರುತ್ತೆ ಅದರ ವ್ಯೂಸ್ ಜಾಸ್ತಿ ಇರುತ್ತೆ, ಅದನ್ನು ನೋಡ್ತೀವಿ ನಾವು. ಅಂದರೆ ನಮ್ಮ ಪಾಯಿಂಟ್ ಆಫ್ ವ್ಯೂವೇ ಅಷ್ಟೇ. ಅಥವಾ ಸಿನಿಮಾಗಳ ಕ್ರೌರ್ಯ ಇದ್ದಷ್ಟು ಸಿನಿಮಾಗಳು ಹ್ಯಾಕ್ ಕಾಣಿಸ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಈಗಿನ ಸ್ಥಿತಿಯಲ್ಲಿ. ಈಚ್ ಆ್ಯಂಡ್ ಎವ್ರಿಥಿಂಗ್ ಏನಾಗ್ತಿದೆ, ಎಂಟರ್ಟೈನ್ಮೆಂಟ್ ಒಂದೇನಾ ಲೈಫು ಅಂತ. ಅಂದರೆ ಕಲೆಯಲ್ಲಿ ನಿಮಗೆ ಬೇರೆ ಥರ ಆಗುತ್ತೆ. ಕಲೆ ಅನ್ನೋದೇ ಏನು ಅಂದರೆ ಅವನಿಗೆ ಸಾಮಾಜಿಕ ಬದ್ಧತೆ ಇದ್ದರೆ ಅವನನ್ನು ಕಲೆಗಾರ ಅಂತಾರೆ, ಅಂದರೆ ಆರ್ಟಿಸ್ಟ್ ಅಂತಾರೆ. ಒಬ್ಬ ಎಂಟರ್ಟೈನರ್, ಅದಕ್ಕೆ ಹೇಳಿದೆ ಎಂಟರ್ಟೈನರ್ ಬೇರೆ, ಪರ್ಫಾರ್ಮರ್ ಬೇರೆ, ಆರ್ಟಿಸ್ಟ್ ಬೇರೆ. ಆ್ಯಕ್ಚುಲಿ ನಾನೇನೋ ಬಿಟ್ಬಿಡ್ತೀನಿ, ಆದರೆ ನೀನು ಈ ಭೂಮಿ ಮೇಲೆ ಬದುಕೋದಕ್ಕೆ ಒಂದೇ ಒಂದು ಒಳ್ಳೆ ಕಾರಣ ಕೊಡೋ ಸಾಕು. ನಿಮಗೆ ರಾಜ್ಕುಮಾರ್ ಅವರು ಕಲಾವಿದ ಅಂತ ಅನ್ಸ್ಕೋತಾರೆ, ಸಾಮಾಜಿಕ ಬದ್ಧತೆ ಅಲ್ವಾ ಅವರ ದೈನಂದಿನ ಜೀವನನೂ ಅಷ್ಟೇ, ಅವರ ಮಾಡುವ ಸಿನಿಮಾ ಎಲ್ಲವೂ ಅಷ್ಟೇ. ನಮಗೆಲ್ಲ ಅದರ ಅರಿವಿದೆ. ಒಂದು ಬಂಗಾರದ ಮನುಷ್ಯ ಅನ್ನುವಂಥ ಒಂದು ಸಿನಿಮಾ ಎಷ್ಟೋ ಜನರ ಮನಸ್ಸನ್ನು ಬದಲಾಯಿಸಿ ಮತ್ತೆ ಅವನು ಪರಿಸರಕ್ಕೆ ಹತ್ತಿರವಾಗಿ ರೈತನಾಗಿ, ಇಲ್ಲ ನನ್ನ ತಂದೆ ಮಾಡಿಟ್ಟಂತಹ ಜಮೀನಿನಲ್ಲೇ ನಾನು ಇನ್ನೇನಾದ್ರು ಸಾಧಿಸಬೇಕು ಅಂತ ವಾಪಸ್ ಬಂದಿದ್ದಂಥ ಎಷ್ಟೋ ಇದಿದೆ. ನಾಟ್ ಓನ್ಲಿ ಇನ್ ಕನ್ನಡ, ನೀವು ಬೇರೆ ಎಲ್ಲ ಭಾಗದ ಸಿನಿಮಾಗಳಲ್ಲೂ ಕೂಡ ಒಂದು ಸಾಮಾಜಿಕ ಬದ್ಧತೆಯನ್ನು ಬೇಸ್ಡ್ ಆಗಿ ಸಿನಿಮಾ ಆಗ್ತಾ ಇತ್ತು. ಅದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೆ ಇವತ್ತು ನಾನು ಕೆಟ್ಟದ್ದು ಒಳ್ಳೆಯದು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ವ್ಯವಹಾರದ ದೃಷ್ಟಿಯಿಂದ ಯಾವುದು ವ್ಯಾಪಾರ ಆಗತ್ತೆ ಅನ್ನೋರಷ್ಟೇ ಇವತ್ತು ಗ್ರೇಟ್ ಆಗಿ ಕಾಣಿಸೋದು. ನಿಮಗೆ ವ್ಯವಹಾರ ಆಗಬೇಕಲ್ಲ ಅವ್ರಿಗೆ, ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು, ಇದಿರ್ಬೋದು, ಯಾವುದೇ ಇರ್ಬೋದು. ಈಗ ನೋಡಿ, ಸಿನಿಮಾ ಅಂತನ್ನುವ ಒಂದು ಕಲೆ ಕೂಡ ವ್ಯಾಪಾರಿ ಸರ್ಕೆ ಇವತ್ತು ನೋಡಿ. ಹೇಳ್ತಿರೋದು ನೋಡಿದ್ರೆ ಎಷ್ಟು ಸಾವಿರ ಕೋಟಿ ದುಡ್ಡು ಮಾಡ್ತು, ಎಷ್ಟು 100 ಕೋಟಿ ದುಡ್ಡು ಮಾಡ್ತು ಅನ್ನೋದು ಅದರ ಮಾನದಂಡ. ಹೌದು, ಅದೆಷ್ಟು ಜನರ ಬದುಕನ್ನ ಪರಿಣಾಮಕಾರಿಯಾಗಿ ಅಥವಾ ಧನಾತ್ಮಕವಾಗಿ ಬದಲಾಯಿಸ್ತು ಅನ್ನೋದ್ರ ಕಡೆ ಯೋಚನೆ ಇಲ್ಲ. ನಿಮಗೆ ಎಕ್ಸಾಂಪಲ್ಗಳನ್ನು ಕೊಡ್ತಾ ಹೋದ್ರೆ ನಮ್ಮ ಕನ್ನಡದ ಸಿನಿಮಾಗಳನ್ನು ತುಂಬ ಕೊಡಬಹುದು ಆ ಥರದ ಅಲ್ವಾ. ರಾಜ್ಕುಮಾರ್ ಅವ್ರ ಸಿನಿಮಾ ಇದೆ, ಕಲ್ಯಾಣ್ ಕುಮಾರ್ ಅವ್ರ ಸಿನಿಮಾ ಇತ್ತು, ಆಮೇಲೆ ನಿಮಗೆ ಕಾಸರವಳ್ಳಿ ಅವರು ಬೇರೆ ಥರದ ಸಿನಿಮಾಗಳು ಮಾಡು ಕೂಡ ಒಂದು ಸಾಮಾಜಿಕ ವ್ಯೂವನ್ನು ಹೇಳೋರು. ಈವನ್ ನಿಮಗೆ ಬಂದಂತಹ ಲಕ್ಷ್ಮೀನಾರಾಯಣ ಅವರು, ಆಮೇಲೆ ಸಿದ್ಧಲಿಂಗೇಗೌಡರು, ಅವ್ರದ್ದು ನಿಮಗೆ ಒಂದು ಹೇಮಾವತಿನೂ ನೋಡಿ, ಒಂದು ಭೂತಾಯನ ಮಗಯ್ಯ ನೋಡಿ, ಆಮೇಲೆ ನಿಮಗೆ ಅವ್ರು ಮಾಡಿದ ಸಿನಿಮಾಗಳ ಒಂದು ಸಾಲುಗಳನ್ನು ನೋಡಿದಾಗ ಅಂದರೆ ಆ ಕಾಲದ ಸ್ಥಿತಿ. ಮತ್ತು ಆಮೇಲೆ ಏನಾಗೋದು ಅಂದರೆ ನಿಮಗೆ ಈ ಒಂದು ಸಣ್ಣ, ನಾನು ಯಾಕೆಂದ್ರೆ ಮತ್ತೆ ಸಾಗರಕ್ಕೆ ಯಾಕೆ ಹೋಗ್ತೇನೆ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಸಾಗರದಲ್ಲಿ ಬೀದಿ ನಾಟಕಗಳು ಬರೋದು, ಸಮುದಾಯ ಹುಟ್ಟಿತ್ತು ಅವಾಗ. ಸಮುದಾಯ ರಂಗತಂಡ. ರಂಗತಂಡ. ಆ ರಂಗತಂಡ ಸಾಗರಕ್ಕೆ ಬಂದಾಗ ಪತ್ರೆ ಸಂಗಪ್ಪನ ಕೊಲೆ ಅನ್ನುವಂಥ ಒಂದು ಬೀದಿ ನಾಟಕ ಮಾಡಿದ್ರು. ಪತ್ರೆ ಸಂಗಪ್ಪನ ಕೊಲೆ ಅಂದರೆ ಪತ್ರೆ ಸಂಗಪ್ಪ ಅನ್ನೋ ಒಬ್ಬ ಕೆಳವರ್ಗದ ಇವನ ಒಂದು ಕೊಲೆ ಆಗಿರುತ್ತೆ. ಅದ್ರ ಕರೆಕ್ಟಾದಂಥ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಲಿ ಇದಾಗಲಿ ಆಗ್ತಾ ಇರಲ್ಲ. ಅದಕ್ಕೊಂದು ರಾಜಕೀಯದ ಒಂದು
ಬಣ್ಣ ಒಂದು ಬಟ್ಟೆ ಸುತ್ತಾಕೊಂಡಿರುತ್ತೆ, ಅದು ಏನು ಅಂತಾನೆ ಆಗಲ್ಲ. ಅದ್ರ ಬಗ್ಗೆ ಹೋರಾಟ ನಡೀತು ಆವಾಗ. ಸಿದ್ಧಲಿಂಗಯ್ಯ ಅವರ ಹೋರಾಟದ ಹಾಡುಗಳನ್ನೆಲ್ಲ ಇಟ್ಕೊಂಡು, ದೊಡ್ಡ ದೇವರ ಬಾಗಿಲಿಗೆ ನಮ್ಮ ಮೊಳೆಯ ತೋರಣ ಹಾಡುಗಳಿರ್ಬೋದು, ಅಥವಾ ಬೇರೆ ಬೇರೆ ಹಾಡುಗಳು. ಜನ್ನಿ ಹಾಡೋರು ಅವಾಗ ಇನ್ನು ಅವರು ನಮಗೆಲ್ಲ ಇನ್ಸ್ಪೈರಿಂಗ್. ಅವರು ಪ್ರಸನ್ನ, ಇಡೀ ಸಮುದಾಯ ತಂಡ ಸಾಗರಕ್ಕೆ ಬಂದಾಗ ನನಗೆ ಫಸ್ಟ್ ಟೈಮ್ ನಾನು ನೋಡಿದಾಗ ನನಗೆ ಆಶ್ಚರ್ಯನೂ ಆಯಿತು. ನಾನು ಆಮೇಲೆ ಅವರ ಜೊತೆ ಸೇರಿಕೊಂಡು ಆ ಚಿಕ್ಕ ಹುಡುಗನಾಗಿದ್ದಾಗ ನನಗಿರುವ 10 ವರ್ಷ ಇರ್ಬೇಕು ನಾನು ಅವಾಗೆಲ್ಲ ಅವ್ರ ಜೊತೆ 10-12 ಸಮುದಾಯದ ಬಿಗಿನಿಂಗ್ ಸ್ಟೇಜ್ ಅದು, ಅಂದರೆ 80ರ ದಶಕ ಅಥವಾ ಆ ಥರದ್ದು. ಆಮೇಲೆ ಅಲ್ಲಿ ಆ ಇಡೀ ನಾಟಕಗಳ ಜೊತೆ ಎಲ್ಲೆಲ್ಲಿ ಸಾಗರ ಆಡಿದ್ರು, ಹೆಗ್ಗೋಡು ಆಡಿದ್ರು, ಆಮೇಲೆ ಶಿವಮೊಗ್ಗ ಆಡಿದರು, ನಮ್ಮ ಸಾಗರ ಸುತ್ತಮುತ್ತ ಎಲ್ಲೆಲ್ಲಿ ಆಡಿದ್ರು ಆ ಜೊತೆಯಲ್ಲೇ ಹೋಗ್ತಿದ್ವಿ. ಅವ್ರು ಹಾಡು ಜೊತೆ ನಾವು ತಾಳ ಹಾಕ್ಕೊಂಡು ಇದು ಮಾಡಿಕೊಂಡು ಒಂದಿದು. ಅಂದರೆ ಅದರ ಮೂಲಕ ಏನಾಗೋದು ಅಂದರೆ ಆಗ ನಾಟಕಗಳು ಕೂಡ ನಿಮ್ಮ ಒಬ್ಬ ಸರ್ಕಾರವನ್ನು, ಪೊಲೀಸ್ ವ್ಯವಸ್ಥೆಯನ್ನು, ಆಮೇಲೆ ಸರ್ಕಾರದ ವ್ಯವಸ್ಥೆಯನ್ನು ಪ್ರಶ್ನಿಸ್ತಾ ಇತ್ತು. ಅದು ಕಲೆ ಆ್ಯಕ್ಚುಲಿ. ಅಂದರೆ ನಮ್ಮ ಸಾಮಾಜಿಕ ಸ್ಥಿತಿಯನ್ನು ಪ್ರಶ್ನಿಸೋದು ಕಲೆಯ ಒಂದು ನಿಜವಾದ ಆ್ಯಕ್ಚುಲಿ ಜವಾಬ್ದಾರಿ ಅದು. ಅದು ನಮ್ಮಲ್ಲಿ ತುಂಬ ಕಡಿಮೆ ಆಗಿದೆ. ನಾವು ಅಂದರೆ ಎಲ್ಲ ಏನಾಗ್ತಿದೆ ಅಂದರೆ ಹೆದರ್ಕೊಂಡು ಮಾಡ್ತಿದ್ದೀವೋ ಅಥವಾ ಅದು ಮಾಡೋದ್ರಿಂದ ನಮಗೆ ಕೆಟ್ಟದ್ದಾಗುತ್ತೋ ಅನ್ನುವ ದೃಷ್ಟಿಯಲ್ಲಿ ಬದುಕ್ತಾ ಇದ್ದೀವಿ. ಇವತ್ತು ನಿಮ್ಗೆ ಹಂಗೆ ನೋಡಿದ್ರೆ ಇರಾನಿ ಮೂವೀಸ್ಗಳೆಲ್ಲ ಇದೆಯಲ್ಲ, ಹಳೆಯ ಇರಾನಿಯನ್ ಮೂವೀಸ್ ಎಲ್ಲ ನೋಡಿ. ಅವನು ಅಂದರೆ ಯುದ್ಧ ಮತ್ತು ಒಂದು ಚಿಲ್ಡ್ರನ್ಸ್ ಆಫ್ ಹೆವೆನ್ ಅಂತ ಒಂದು ಸಿನಿಮಾ ಇದೆ ನೋಡಿ, ಬರೀ 2 ಶೂನ ಕಥೆ ಅದು. ಅದ್ರ ಹಿಂದೆ ಅದರ ವ್ಯಾಲ್ಯೂಸ್ ಇರ್ಬೋದು. ನಾನಂದ್ರೆ ಇನ್ನೊಂದು ದೇಶ ಅಂತ ಹೇಳ್ತಾ ಇಲ್ಲ, ಅಂದರೆ ಆ ಸಾಮಾಜಿಕ ಬದ್ಧತೆ ತನ್ನ ದೇಶದಲ್ಲಿ ಯಾವ ಥರ ನಡೀತಾ ಇದೆ, ಅದು ಪೊಲಿಟಿಕಲಿ ಯಾವ ಥರ ಇದಾಗ್ತಿದೆ, ಸಾಮಾಜಿಕವಾಗಿ ಯಾವ ಥರ ಆಗ್ತಿದೆ, ಅಥವಾ ಒಂದು ಸಂಸಾರದ ಮೇಲೆ ಇಡೀ ದೇಶದ ಪ್ರಭುತ್ವದ ಮೂಲಕ ಆಗುವಂತಹ ಒದ್ದಾಟಗಳಿಂದ ಇಡೀ ಸಂಸಾರದ ಮೇಲೆ ಯಾವ ಥರದ ಪರಿಣಾಮ ಬೀಳುತ್ತೆ, ಎಜುಕೇಷನ್ ಮೇಲೆ ಯಾವ ಥರ ಬೀಳುತ್ತೆ, ಮಕ್ಕಳ ಮನಸ್ಥಿತಿಗಳ ಮೇಲೆ ಯಾವ ಥರ ಬೀಳುತ್ತೆ. ಅಂದರೆ ಈ ಥರದ್ದೆಲ್ಲ ಒಂದು ವರ್ಕ್ ಇದೆಯಲ್ಲ, ಅದು ಅದರ ಕಲೆಯ ಭಾಗವಾಗಿರುತ್ತೆ. ಈಗ ಏನಾಗುತ್ತೆ ಅಂದರೆ ಇವತ್ತು ಸಿನಿಮಾ, ಆ ಕಾಲದಲ್ಲೂ ಸಿನಿಮಾ ವ್ಯವಹಾರವೂ ಹೌದು, ಸಿನಿಮಾನೂ ಹೌದು, ಆದರೆ ಆಗ ಹೆಚ್ಚು ಸಾಮಾಜಿಕ ಬದ್ಧತೆಗೆ ಒತ್ತು ಕೊಟ್ಟು ಆಗ್ತಾ ಇರ್ತಕ್ಕಂಥ ಸಿನಿಮಾಗಳಾಗ್ತಾಯಿತ್ತು. ಬಟ್ ಈಗ ನೀವೇ ನೋಡ್ತಾ ಇದ್ದೀರಾ, ಅಂದರೆ ಆ ಥರದಲ್ಲಿ ಯೋಚನೆ ಮಾಡಿದ್ರೆ ಆಗ್ತಿದೆಯಾ ಅಂತ ಯೋಚನೆ ಮಾಡಿದ್ರೆ ನಾವೇ ಪ್ರಶ್ನೆ ಮಾಡ್ಕೋಬೇಕು ಅದನ್ನು. ಆ ಥರದ್ದು ನನ್ನ ಪ್ರಕಾರ ಆ ಥರದ್ದು ತುಂಬ ಕಡಿಮೆ ಆಗ್ತಾ ಇರೋದು. ಆದರೆ ತುಂಬ ವೈಲೆನ್ಸೇ ಸಿನಿಮಾನ ಅನ್ನೋದು ಒಂದು ಪ್ರಶ್ನೆ ಇದೆ. ಇದೆಲ್ಲ ನನಗೆ ಕೇಳ್ತಾರೆ ಜನ, ಅಥವಾ ನನ್ನ ತಾಯಿನೇ ಕೇಳ್ತಾಳೆ, ಅಲ್ಲ ಮಾರಾಯ ಏನು ಸಿನಿಮಾ ಇದು, ಬರೀ ಹೊಡೆಯೋದು ಕೊಚ್ಚೋದು ಮಾಡ್ತಾರಲ್ಲ ಮಾರಾಯ, ಯಾಕಿದು ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇದೆ ನಿಮಗೆ. ನಾನು ಕೆಲವು ಸರಿ ನಾನು ಓಲಾದಲ್ಲಿ ಹೋಗ್ಬೇಕಾದ್ರೆ ಅವನೇ ಕೇಳ್ತಾನೆ, ಒಬ್ಬ ಓಲಾ ಡ್ರೈವರ್, ಸರ್ ಏನು ಸರ್ ಎಲ್ಲ ಸಿನಿಮಾಗಳು ನೀವು ಬರೀ ಕೊಚ್ಚೋದು ಇದು ಮಾಡ್ತೀರಿ, ಏನು ಸರ್ ಇದು, ಬರೀ ಸಾಯಿಸೋದೇ ಬಿಟ್ಟರೆ ಇದು ಏನು ಅಂತ. ಒಬ್ಬ ತುಂಬ ಚೆನ್ನಾಗಿ ಹೇಳಿದ್ದ ನನಗೆ ಈ ವಿಚಾರವಾಗಿ. ನೀವು ಒಂದು ಯೋಚನೆ ಮಾಡಿ, ಇವತ್ತು ನಮ್ಮ ಸುತ್ತಮುತ್ತಲಿನ ಮಕ್ಕಳ ಮನಸ್ಥಿತಿನೂ ಹಾಗಿದೆ. ನಿಮಗೆ ಗೇಮ್ ಬರುತ್ತೆ, ಒಂದು ವಿಡಿಯೋ ಗೇಮ್. ಯಾವ ಥರ ಗೇಮನ್ನು ಸೃಷ್ಟಿ ಮಾಡಿದ್ದಾರೆ ಹೇಳಿ? ಒಬ್ಬನು ಹೊಡಿತಾ ಇರ್ತಾನೆ, ಶೂಟ್ ಮಾಡ್ತಾ ಇರ್ತಾನೆ, ಕುಸ್ತಾ ಇರ್ತಾನೆ. ಅಂದರೆ ಮಕ್ಕಳಿಗೆ ಒಂದು ನೀವು ಓಪನ್ ಮಾಡಿದ ತಕ್ಷಣ ಒಂದು ಗೇಮ್ನ ಅದರೊಳಗೆ ಒಂದು ಗನ್ನನ್ನು ತೋರಿಸ್ತಾನೆ. ಆ ಗನ್ನಲ್ಲಿ ಇಷ್ಟು ಬುಲೆಟ್ ಇದೆ, ನೀನು ಇಷ್ಟು ಜನರನ್ನು ಸಾಯಿಸಿದ್ರೆ ನಿನಗಿನ್ನು 10 ಬುಲೆಟ್ ಜಾಸ್ತಿ ಬರುತ್ತೆ ಅಂತ ತೋರಿಸ್ತಾನೆ. ಅವನು ಹೊಡಿತಾ ಹೋಗ್ತಾನೆ, ಅದಕ್ಕೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನೇನು ಮಾಡ್ತಾನೆ, ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಇಲ್ಲಿ ಬರ್ತಾನೆ, ಅಲ್ಲಿ ನೋಡ್ತಾನೆ, ಮತ್ತಿಲ್ಲ ಬರುತ್ತೆ, ಅಲ್ಲೆಲ್ಲ ಹತ್ತಾನೆ, ಅಲ್ಲಿರ್ತಾನೆ, ಅದರಲ್ಲಿ ಏನಿದೆ ಅಂದರೆ ಮಕ್ಕಳ ಮನಸ್ಥಿತಿನ ಒಂದು ಗೇಮ್ ಮೂಲಕನೇ ನಾವು, ಚಿಕ್ಕ ಮಗು ಇರ್ತಾನೆ ಅವನಿಗೆ ಆ ರಿದಮ್ಮನ್ನು ಹೇಳ್ಕೊಟ್ಟಾಗ ಅವ್ನು ನೋಡುವಂಥ ರಿದಮ್ಮು ಅದೇ ಆಗುತ್ತೆ. ಅದೇ ನಿಮಗೇನಾದ್ರು ಯಾವುದಾದ್ರು ಗೇಮ್ ಇದೆಯಾ ನನಗೆ ತೋರಿಸಿ. ಯಾವ ಥರ ಅಂದರೆ, ಒಂದೆಲ್ಲೋ ನಿನಗೆ 4 ಬೇರೆ ಬೇರೆ ಅಥವಾ 10 ಧಾನ್ಯಗಳ ಬೀಜವನ್ನು ಕೊಡ್ತೀನಿ, ಅದನ್ನು ಬೇರೆ ಬೇರೆ ಥರ ಅದನ್ನು ಬಿತ್ತಿ ಅದನ್ನು ಯಾವ ಥರ ಬೆಳೆಸಬೇಕು ಅನ್ನೋ ಗೇಮ್ ಏನಾದ್ರು ಇದೆಯಾ? ಒಂದು ಗಿಡನ ಮರವಾಗಿ ಬೆಳೆಸೋವರೆಗೆ, ಅದು ಹಣ್ಣು ಬಿಡೋವರೆಗೆ ಗೇಮ್ ಇದೆಯಾ? ಯಾವ ಥರ ಗೊಬ್ಬರ ಹಾಕಿದರೆ ಅದು ಯಾವ ಥರ ಕೊಡುತ್ತೆ, ಅದಕ್ಕೆ ಎಷ್ಟು ಮಟ್ಟದ ಗೊಬ್ಬರ ಹಾಕಿದರೆ, ಅಥವಾ ಅದನ್ನು ಯಾವ ಥರ ನೋಡಿಕೊಂಡ್ರೆ ಆಗುತ್ತೆ, ಗೇಮ್ ಇದೆಯಾ? ಇಲ್ಲ ನಮ್ಮಲ್ಲಿ. ಅಂದರೆ ಪಾಪ್ಯುಲರ್ ಮೀಡಿಯಾ ಮತ್ತು ಈ ಕಾರ್ಪೊರೇಟ್ ಬೇಸ್ಡ್ ಆದಂತಹ ಇದೇನಿದೆ, ಈಚ್ ಆ್ಯಂಡ್ ಎವ್ರಿಥಿಂಗ್, ಅದೇ ಹೇಳಿದ್ನಲ್ಲ, ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಎಂಟರ್ಟೈನ್ಮೆಂಟ್. ಈ ಎಂಟರ್ಟೈನ್ಮೆಂಟ್ ಅನ್ನೋದು ಯಾವ್ಯಾವ ಥರ? ಕ್ರಿಕೆಟ್ ಎಂಟರ್ಟೈನ್ಮೆಂಟು ಅಲ್ವಾ, ಸಿನಿಮಾ ಎಂಟರ್ಟೈನ್ಮೆಂಟು, ಇನ್ಸ್ಟಾಗ್ರಾಮು ಎಂಟರ್ಟೈನ್ಮೆಂಟ್. ಈಚ್ ಆ್ಯಂಡ್ ಎವ್ರಿ ಮಿನಿಟ್ ನಾವು ಮಕ್ಕಳ ಮೇಲಾಗಲಿ ಇವ್ರ ಮೇಲಾಗಲಿ ಏನನ್ನು ಹೇಳ್ಕೊಡ್ತಾ ಇದ್ದೀವಿ ಅಂದರೆ, ನೋಡೋದು ಎಲ್ಲದೂ ಕೂಡ ಎಂಟರ್ಟೈನ್ಮೆಂಟ್ ಭಾಗವಾಗಿ ಉಳಿಯುತ್ತೆ. ಅದರಲ್ಲಿ ಎಲ್ಲೋ ನಿಮಗೆ 20% ನಿಜವಾಗಲೂ ಕೆಲಸ ಮಾಡುವಂಥವ್ರು ನಿಮಗೆ ಕಾಣಿಸುತ್ತೆ.
ಆದರೆ ಅದರ ವ್ಯೂಸ್ ತುಂಬ ಕಡಿಮೆ ಇರುತ್ತೆ. ಅಂದರೆ ಈ ಥರ ಇನ್ಫಾರ್ಮೇಷನ್ ಕೊಡುವಂತಹ ಕಲಾ ಮಾಧ್ಯಮಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಇನ್ನೂ ಹೆಚ್ಚಿನದನ್ನು ನಿಮಗೆ ಕೊಡೋದಕ್ಕೆ ಅವರಿಗೆ ಶಕ್ತಿ ಸಿಗುತ್ತೆ. ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.